ಹಿರಿಸೇವೆ ಹೋಬಳಿ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಮ್ಮದು ಬಂದು ಗ್ರಾಮ ಚನ್ನೇನಹಳ್ಳಿ. ಹೀಗೆ ನಾವು ಈಗ ರೈತರು ಸಾಮಾನ್ಯ ಈಗ ಊರ ಕಡೆ ಎಲ್ಲ ಈಗ ಬಾವಿ ಕೊರೆಸ್ಬೇಕಾಗಿತ್ತು. ಕೊಳವೆ ಬಾವಿಗಳು ಎಲ್ಲ ಸಾಮಾನ್ಯವಾಗಿ ಕೊರೆಸ್ಲೇಬೇಕಾಗಿದೆ. ಮನೆಗೆ, ತೋಟಕ್ಕೆ ಎಲ್ಲಕ್ಕೂ ಬರ ಮತ್ತು ಈಗ ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಸಿಕ್ಕಾಪಟ್ಟೆ ಬರ. ಆ ಟೈಮಲ್ಲಿ ನಾವು ಸ್ವಲ್ಪ ಏನು ಈ ಥರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಾವು ಏನೋ ಒಂದು ಪ್ರಯತ್ನ ಪಡೋಣ, ಆಸಕ್ತಿ ನಮಗೆ. ಎಲ್ಲ ಮಾಡ್ತಿದ್ರು ಹಿಂದೆ, ಎಲ್ಲ ಕಡ್ಡಿ, ಹೊಂಗೆ ಕಡ್ಡಿ ಎಲ್ಲ ಮಾಡ್ತಿದ್ರು. ಅದರಲ್ಲಿ ನಮಗೊಂದು ಏನೋ ಒಂದು ಕ್ರೇಜ್ ಇತ್ತು. ಇದು ಯಾವ ಥರ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ, ಅದ ಸಮೀಕ್ಷೆ ಮಾಡಲೇಬೇಕು ಅನ್ನೋ ನನ್ನ ಮನಸ್ಸು ಒಂದು ಸ್ವಲ್ಪ ಚೈತನ್ಯ ಜಾಸ್ತಿ ಆಯಿತು. ಇದು ದೇವಶಕ್ತಿ ಬರ್ತದೋ ಇಲ್ಲ ಅನುಭವದಿಂದ ಬರೋಯ್ತೋ, ಈ ಥರ ವರ್ಕೌಟ್ ಮಾಡ್ಬೇಕಾಗಿತ್ತು. ನಾನು ಮನಸ್ಸಿಗೆ ಭಾರಿ ಆಳವಾಗಿ ಅದನ್ನೇ ನಾನೇ ಅನುಭವ ಮಾಡ್ಕೊಂಡೆ. ಈಗ ಒಂದು ಬಾವಿ ಫೇಲ್ ಆದಾಗ ಆ ಬಾವಿ ಹತ್ರ ಹೋದಾಗ ಯಾವ ರೀತಿ ಕಡ್ಡಿ ತಿರುಗುತ್ತೆ, ಯಾವ ರೀತಿ ಆ ತೆಂಗಿನಕಾಯಿ ಆಡುತ್ತೆ, ಆ ಒಂದು ಕಾಯಿನ್ ಇರುತ್ತೆ, ಆ ಕಾಯಿನು ಯಾವ ರೀತಿ ತಿರುಗುತ್ತೆ, ರೌಂಡ್ ಆಫ್ ಆಗುತ್ತೆ, ಇವೆಲ್ಲನೂ ನಾನು ಸ್ವಲ್ಪ ಎಲ್ಲ ರೀತಿ ಹೋಗಿ ಅಲ್ಲೆಲ್ಲ ಸಮೀಕ್ಷೆ ಮಾಡ್ಕೊಳ್ಳಿವಿ. ಯಾವ ರೀತಿ ಇರುತ್ತೆ, ಇದು ದೇವಶಕ್ತಿನೇ ಇದೆಯೋ ಇಲ್ಲ ಇದರಲ್ಲಿ ಏನಂದ್ರೆ ಮ್ಯಾಗ್ನೆಟ್ ಥರ ಏನಾರ ಒಂದು ನಮಗೂ ಈ ಭೂಮಿಗೂ ಕಲೆಕ್ಷನ್ ಇರೋದು, ಇದೆಲ್ಲ ನಾನು ಅಬ್ಸರ್ವ್ ಮಾಡ್ಬೇಕಾಯ್ತು. ನಾವು ಆಗ ಅಬ್ಸರ್ವ್ ಮಾಡ್ಬೇಕಾದ್ರೆ ನಾನು ಒಂದೊಂದು ಕ್ಷಣ ಒಂದೊಂದು ಬಾವಿ ನೀರು ಬರುತ್ತೆ ನೋಡಿ, ಆ ಬಾವಿ ಫೇಲ್ ಆಗಿರ್ತಲ್ಲ ಆ ಬಾವಿ, ಇಲ್ಲಿ ಹೋಗಿ ಚೆಕ್ ಮಾಡೋದು. ಅದು ಯಾವ ಥರ ಸೆಂಟ್ರಿ ಮಾಡೋದು, ಯಾವ ಥರ ಅದು ನಾವು ಪಾಸ್ ಮಾಡಬೇಕು ಬಾವಿ, ಅದನ್ನು ಅನುಭವ ತಗೊಂಡಿನಿ. ಸುಮಾರು 3 ವರ್ಷಗಳ ಕಾರಣ ಬರೀ ಅನುಭವದ ನಮ್ಮದು. 3 ವರ್ಷ ಬರೀ ಟ್ರೈನಿಂಗೇ ಆಯ್ತು ನಮ್ಮದು.